ಇಂಡಿಗೋ ಸಿಇಒಗೆ ಡಿಜಿಸಿಎ ಇಂದ ನೋಟಿಸ್. ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆಯಲ್ಲ, ಸಮಸ್ಯೆಗಳಾಗಿದೆಯಲ್ಲ, ಅವ್ಯವಸ್ಥೆ ಉಂಟಾಗಿದೆಯಲ್ಲ, ಅದ್ರ ಬಗ್ಗೆ ಕಾರಣವನ್ನ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಕೊಡಲಾಗಿದೆ. ಕಾರ್ಯಾಚರಣೆ ವೈಫಲ್ಯದ ಬಗ್ಗೆ ಉತ್ತರಿಸುವಂತೆ ನೋಟಿಸ್. ಇಂಡಿಗೋ ಸಂಸ್ಥೆಯ ಸಿಇಒ ಪೀಟರ್ ಎಲ್ಬರ್ಸ್ಗೆ ನೋಟಿಸ್ ಅನ್ನ ಕೊಟ್ಟಿದೆ ನಾಗರಿಕ ವಿಮಾನಯಾನ ಸಂಸ್ಥೆ. 24 ಗಂಟೆಗಳ ಒಳಗಾಗಿ ಪ್ರತಿಕ್ರಿಯೆಯನ್ನ ನೀಡುವಂತೆ ಸೂಚಿಸಲಾಗಿದೆ. ಒಂದು ವೇಳೆ ನೋಟಿಸ್ಗೆ ಉತ್ತರವನ್ನ ಕೊಡದೆ ಹೋದ್ರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನ ಸಹ ನೋಟಿಸ್ನಲ್ಲಿ ನೀಡಲಾಗಿದೆ. ಕಳೆದ 6 ದಿನಗಳಿಂದಲೂ ಕೂಡ ಇಂಡಿಗೋ ವಿಮಾನ ಪ್ರಯಾಣಿಕರ ಪರದಾಟವನ್ನ ನೋಡ್ತಾ ಇದ್ದೀವಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವರು ಯಾವ್ಯಾವ ಕೆಲಸಕ್ಕೆ ಹೋಗ್ತಾ ಇದ್ರು, ಏನೇನು ಉದ್ದೇಶ ಇತ್ತು, ಅದೆಲ್ಲವೂ ಕೂಡ ತಲೆ ಕೆಳಗಾಗಿ ಪರದಾಡ್ತಾ ಇದ್ದಾರೆ. ಸರಿಯಾದ ವ್ಯವಸ್ಥೆ ಇಲ್ಲ, ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಏನಾಯ್ತು, ಈ ಸಮಸ್ಯೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇದೀಗ ನೋಟಿಸ್ಗೆ ಸಿಇಒ ಉತ್ತರವನ್ನ ಕೊಡಬೇಕಿದೆ. ಇಂಡಿಗೋ ವಿಮಾನ ವ್ಯತ್ಯಯ ತನಿಖೆಗಿಳಿದಿದೆ ಕೇಂದ್ರ ಸರ್ಕಾರ. ವಿಮಾನ ಹಾರಾಟ ವ್ಯತ್ಯಯ ತನಿಖೆಗೆ ಸಂಸದೀಯ ಸಮಿತಿ. ಇಂಡಿಗೋ ಡಿಜಿಸಿಎ ವಿಚಾರಣೆಯನ್ನ ಈ ಸಮಿತಿ ಮಾಡಲಿದೆ. ಟಿಕೆಟ್ ದರ ಹೆಚ್ಚಳ ಬಗ್ಗೆಯೂ ಕೂಡ ಸಮಿತಿಯಿಂದ ತನಿಖೆ ನಡೆಯುತ್ತೆ. ಇದೀಗ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾದ್ಮೇಲೆ ಬೇರೆ ಬೇರೆ ಏರ್ಲೈನ್ಸ್ ಯಾವ ರೀತಿಯಾಗಿ ಟಿಕೆಟ್ ದರವನ್ನು ಏರಿಕೆ ಮಾಡ್ತಾ ಇವೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅದು ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಸಮಿತಿಯನ್ನ ರಚಿಸಲಾಗ್ತಿದೆ.